ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ನಡ್ಕೊಂತ ನೀನು ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಮ್ಮ ವಿಚಾರ ಮಾಡಿ ತಿಳಿದು ಮಾಡದಾಗ ಶರೀರ ಎಂಬ ಗಾಡಿ ತಯಾರು ಮಾಡಿದಾನಾಗ ಮಾಡಿದಾನಾಗ ನಡ್ಕೊಂತ ನೀನು ನಡ್ಕೊಂತ ಲಕ್ಕಪ್ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಮ್ಮ ವಿಚಾರ ಮಾಡಿ ತಿಳಿದು ಮಾಡದಾಗ ಶರೀರ ಎಂಬ ಗಾಡಿ ತಯಾರು ಮಾಡಿದಾನಾಗ ನಡ್ಕೊಂತ ನಡ್ಕೊಂತ ನೀನು ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ಆರ್ ಕಿಟಕಿ ತಯಾರು ಮಾಡಿ ಬಿಟ್ಟಿದಾನ ಆಗ ಒಂದು ಲೆಕ್ಕ ಹೇಳತ್ತೇನೆ ನಿನಗ ಹೇಳತ್ತೇವ ನಿನಗ ನಡ್ಕೊಂತ ನೀನು ನಡ್ಕೊಂತ ಹುಡುಗಿ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ಆರ್ ಕಿಟಕಿ ತಯಾರು ಮಾಡಿ ಬಿಟ್ಟಿದಾನ ಆಗ ಒಂದು ಲೆಕ್ಕ ಹೇಳತ್ತೇನೆ ನಿನಗ ನಡ್ಕೊಂತ ಸಿದ್ಧ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಸಭಾ ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ ಸಲ್ಲಿಸುತ್ತಾ ಹೌದ್ರಿ ಸರ್ ಅದಕ್ಕೆ ಸರಿ ಜೋಡಿ ಕಲಾವಂತರು ಬಹಳ ಚಂದ ಮಾನವಿಕವಾದ ಮಾತುಗಳನ್ನು ಮಾತಾಡಿ ಹೋಗ್ಯಾರ. ಏನ್ ಹೇಳ್ಯಾರಿಪ್ಪ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ್ ಒಂದ ನೀರದಿಂದ ಕೂಸಿನ ಹಡ್ದಾರತ್ತವ್ರ. ಹೌದಾ ಹರಿದಾರ್ಲಿಪ್ಪ ನೋಡು ನೀರ ನಮ್ಮ ಅವ್ವನು ಇದ್ದು ನಮ್ಮ ಅವ್ವನ ನೀರದಿಂದ ನಾವ ತಗೊಂಡ್ ಮಕ್ಕಳ ಹಡ್ದಿವತ್ತ ಹಿಂಗ ಹೇಳ್ರಿ. ಹಿಂಗ ಹೇಳ್ರಿ. ಇಲ್ಲ ಅಂದ್ರ ನಮ್ಮ ಅಪ್ಪನ ನೀರ್ ತಗೊಂಡ ಮಕ್ಕಳ ಹಡ್ದತ್ತೀರಿ ಹಿಂಗಾರಿ ಹೇಳ್ರಿ. ಹೌದಾ ಹೇಳ್ರಿ. ಹೆಸರಿಟ್ಟ ಹಾಡ್ಕಿ ಮಾಡ್ರಿ. ಹೌದ್ ನೋಡಿ ಹಂಗ ಕೇಳಿದ್ರ ಏನ್ರಿ ಅತ್ರಿ ಋಷಿ ಅನುಸಯ ಏನ್ ಮಾಡಿ ಅಂತ ಕೇಳಿದ್ರ ಹೌದಾ ಅನುಸಯನ ನೀರು ತಗೊಂಡ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸುಗಳು ಮಾಡ್ಯಾಳ. ಹೌದಾ ಅವನ ಪಾದ ತೊಳೆದ ನೀರವ ಪಾದದ ನೀರವ. ಹೌದಾ ಅನುಸಯ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡ್ಯಾಳ. ಹೌದಾ ಮತ್ತ ಅನುಸಯನ ಪಾದ ನೀರ್ ಇದ್ದಿದ್ದಿಲ್ಲ ಅವ್ರ ಕೂಸನೆಗಳು ಮಾಡಾಕ. ಹೌದಾ ಆಕೆ ಪಾದ ನೀರ್ ತೊಳೆದ ಅವ್ರಿಗೆ ಗೊತ್ತಬೇಕಲ್ಲ. ಪತಿವರ್ತ ಇದ್ದಳ ಆಕೆ. ಹೌದಾ ಯಾಕತ್ ಕೇಳಿದ್ರ ಹಾ ಆಕಿ ಪತಿವರ್ತ ಹಾನಿ ಮಾಡಾಕ ಕಳಿಸಿದವ್ರು ಯಾರತ್ ಕೇಳಿದ್ರ ಹೌದಾ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಇವ್ರ ಮಾಡ್ಯಾರ. ಹೌದಾ ಯಾಕತ್ ಕೇಳಿದ್ರ ಎದಕ್ರಿ ಸರ್ ಭೂಲೋಕದಾಗ ಪತಿವರ್ತ ಅತೃಷಿ ಅನುಸಯ ಆಗ್ಯಾಳು. ಹೌದಾ ನಮ್ಮಟ ಪತಿವರ್ತ ಯಾರು ಇಲ್ಲ ತಿಳಕೆ. ಹೌದ್ ಯಾರ
ಅತ್ರಿ ಋಷಿ ಅನಸೂಯನ ಕಾಡ್ಲಕ್ಕ. ಅನಸೂಯನ ಕಾಡ್ಲಕ್ಕ. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರಿಗೆ ಸೊಕ್ಕ ಬಂದಿತ್ತು ಇವ್ರಿಗೆ. ಸೊಕ್ಕ ತಿಂಡಿ. ನಾವ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರ ನಾವು ಓದಿವು. ಹೌದು. ನಮ್ಮಂತ ಪತಿವರ್ತಾರ ಯಾರು ಇಲ್ಲ. ನಾವ ಹೆಚ್ಚಿನವ್ರ, ನಾವ ಶ್ರೇಷ್ಠ. ಹೌದು, ನಾವ ಜಗದ ತಾಯಿ. ಭೂಲೋಕದಾಗ ಅನುಸೂಯ ಅಂತೇಳಿ ಬಂದಾಳು, ಆಕಿನು ಪತಿವರ್ತ ಅನ್ಸ್ಕೊಂಡಾಳು. ಹೌದು. ಆಕಿ ಪತಿವರ್ತ ಹಾನಿ ಮಾಡಿ ಬರತ್ತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರನ್ ಕಳಿಸಿದವ್ರ. ನೀವು ಹೆಂಗ್ಸರ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಲಕ್ಷ್ಮೀ ಪಾರ್ವತಿ ಸರಸ್ವತಿ ನೀವ. ಹೌದು, ನೀವಲ್ಲ ಮತ್ತ. ಹೆಣ್ಮಕ್ಳ ಒಳಗೆ ಸೇರ್ಕೆ ಬರ್ಲಿಲ್ಲ. ಆಕಿ ಪತಿವರ್ತ ಇದ್ದಳು. ಅಕ್ಕಿ ಹಾನಿ ಮಾಡಕ್ ನೀವ್ ಯಾಕೆ ಕಳಿಸ್ರಿ? ಹೌದಾ, ಅಂತದ ನಿಮಗೇನು ಚುಟ್ಟು ಚುಟ್ಟು ಅಣ್ಣಾಕತ್ತಿತ್ತ. ನೀವ ಮಾಡ್ಬೇಕಾಗಿತ್ಲ. ಹೌದು, ನೀವು ಹೋಗ್ಬೇಕಲ್ಲ ಹಾಳು ಮಾಡಾಕ. ಇಲ್ಲ, ನೀವು ಪಾದ ನೀರ್ ಇದ್ದಿದ್ದಿಲ್ಲ ನಕಿ ಅನುಸಯನ ಇದನ್ ಮಾಡಾಕ. ಹೌದು, ಈಗ ಇವ್ರು ಹಾದ್ರ ಕಲ್ ತಗೊಂಡ್ ಹೋಗಿತ್ತೇಳಾಕಿ. ಅನುಸಯನ ಪತಿವರ್ತ ಇದ್ದಳು. ಆಕಿ ಪಾದ ನೀರು ಸಿಡಿಸಬೇಕಿತ್ತು ಬ್ರಹ್ಮಷ್ಟು ಮಹೇಶ್ವರ್ಗ. ಆಕಿ ಪಾದ ನೀರು ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಸಣ್ಣ ಮಕ್ಕಳು ಹಾಕಿದಿಲ್ಲ, ಪಾಡ್ ನಾವು ಕೊಡ್ತೀರಿ ಕಪಾಳಿಗೆ. ಅದಕ್ಕ ಹೌದು, ಅನುಸಯ ಏನ್ ಮಾಡ್ಯಾಳ ಅಂತ ಕೇಳಿದ್ರ, ಏನ್ರಿ ಸರ್, ಬ್ರಹ್ಮ ವಿಷ್ಣು ಮಹೇಶ್ವರ ಹಾದ್ರಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ರಪ್ಪ ಅಂತ ಕೇಳಿ ಅನುಸಯಾಗ ಏನ್ ಮಾಡ್ರಿ? ತಾಯಿ ನಮಗ್ ಊಟಕ್ಕೆ ನೀಡ್ಬೇಕಂದ್ರ ಅವ್ರ ಊಟಕ್ಕೆ ನೀಡ್ಬೇಕು. ಊಟಕ್ಕೆ ನೀಡ್ಬೇಕಂದ್ರ ಹೆಂಗ ಊಟಕ್ಕೆ ನೀಡ್ಬೇಕಂದ್ರ ಹೆಂಗ್ರಿ ಸರ್? ಪೂರಾ ದಿಗಂಬರಿಯಾಗಿ ಊಟಕ್ಕೆ ನೀಡ್ಬೇಕಂದ್ರ ಅವ್ರ ಪೂರ ಬತ್ಲಿಯಾಗಿ ಊಟಕ್ಕೆ ನೀಡಬೇಕಂದಾಗ ಅತ್ರಿ ಮಹರ್ಷಿಗಳಿಗೆ ಹೇಳ್ತಾಳಕ್ಕೆ ಏನತ್ತ ಅನುಸಯ, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದವರು ನನಗೆ ಊಟಕ್ಕೆ ಬೇಡ ಆಗ್ತಾರು. ಹೌದು, ಊಟಕ್ಕೆ ನೀಡನ್ನತ್ತಾರಂದ್ರ ಅವ್ರ. ನಾ ಹೆಂಗ ಮಾಡ್ಲಿದ್ದೇವ್ರ ಅಂದಾಗ ಅನುಸಯ ಹೇಳ್ತಾ ಅತ್ರಿ ಋಷಿಗಳು ಹೇಳ್ತಾರ ಅವ್ರ. ಏನತ್ತ ನೋಡು, ಇಲ್ಲಿ ನೀರ್ ಅದಾವು, ಈ ನೀರು ಹೋದ ಸಿಮೆಂಟ್ಸ್ ಅಂದ್ಲಕ್ಕೆ. ಹೌದು, ಆ ಅತ್ರಿ ಋಷಿ ನೀರು ಹೋದ ಸಿಮೆಂಟಿಸಿದಾಗ ಆಗ ಸಣ್ಣ ಕೂಸುಗಳಾದ್ರ ಅವ್ರ. ಹೌದು, ಸಣ್ಣ ಕೂಸುಗಳಾದ್ರು ಅವ್ರಿಗೆ ಮಲಿ ಕುಡಿಸಿಳ. ಯಾರ ಅನುಸಯ ಊಟ ಮಾಡಿಸಿಳ ಅವ್ರಿಗೆ. ಹೌದು. ಆಗ ಹಿಂದೆಗಡೆ ಇವ್ರು ಬಂದ್ರು, ಪಾರ್ವತಿ ಲಕ್ಷ್ಮೀ ಸರಸ್ವತಿ. ಅಣಕತನ ಎಲ್ಲಿಗಿದ್ರಿ ಇವ್ರ? ಅಲ್ಲಿ ನಮಗ ಗಂಡುಗಳನ್ನ ಕಳಿಸಿದ್ವಿ, ಇನ್ನೋದ್ರು ಬರ್ಲಿಲ್ಲ ಅಂತ ಗುಡುಗವಾರ ತಿರ್ಗಾಡ್ಕೊತ ಬಂದ್ರಿ ಇವ್ರು. ಹೌದು, ಗುಡುಗವಾರ ತಿರ್ಗಾಡ್ಕೊತ ಬಂದ್ರು. ಅತ್ರಿ ಋಷಿ ಅನುಸಯನ ಮನಿಗೆ ಬಂದ್ರೆ. ಹೌದು, ಅನುಸಯನ ಮನಿ ಮುಂದ ಆಡಾಕತ್ತೀರಿ ಇವ್ರ. ಯಾರ? ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸುಗಳಾಗಿ ಆಡಾಕತ್ತೀರಿ. ಹೌದು. ಅನುಸಯ ಹೇಳ್ತಾರೆ, ಏನತ್ತ? ತಾಯಿ ನಮ್ಮ ಗಾಂಡ್ರ ಬಂದ್ರು, ಅವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳಿದಾಗ, ಹೌದು, ನಿಮ್ಮ ಗಾಂಡ್ರಿ ಇಲ್ಲೇ ಅದಾರು, ನೀವು ಎಬ್ಸ್ಕೊಂಡ್ ಹೋಗ್ರಿ ಅಂದ್ರ ಅವ್ರನ್ನ. ಇಲ್ಲೇ ನಿಮ್ ಮುಂದ ಆಡಾಕತ್ಯಾರು. ನಿಮ್ಮ ಗಾಂಡ್ರಿ ಯಾರ್ದಾರ ಅವ್ರು ಕೂಣ ಹಿಡಿ ಅಂದ್ರ ಅವ್ರ. ಹೌದ್, ಇವ್ರು ಕೂಣ ಹಿಡಿಯಾಕ ಬರ್ಲಿಲ್ಲ ಇವ್ರ ಹೆಂಗಸರಿಗೆ. ಇವ್ರಿಗೆ ಕೂಣ ಹತ್ಲಿಲ್ಲಣ. ಬಂಡಿಗನೆಲ್ಲ ಅಕ್ಕ ಹೋಗ ನೀನು ಗಾಂಡ್ ಅನ್ನೋದು ನಿನಗ ಕೂಣ ಹತ್ಲಿಲ್ಲ. ಮತ್ ಮದ್ವೆ ಹಂಗಾಗಿರಿ ಇವ್ರ? ಹಂಗ ಆತ್ಲಿ ಹಂಬಲ್ಲ. ಮತ್ತೆ ನೋಡಿರು, ಮತ್ತೆ ನೋಡಿರಿ. ಮತ್ತ ಅನುಸಯ ನಿಂತಾಗ ಬೇಡ್ಕೊಂಡ್ರಿ ಇವ್ರ. ಏನತ್ತ? ನೋಡ್ತಾಯಿ, ನೀ ಹೆಂಗ ಸಣ್ಣವ್ರು ಮಾಡಿದಿ ಹಂಗ ದೊಡ್ಡವ್ರು ಮಾಡಿಕೊಂಡ ಅಂದ್ಲ. ಆಗ ಮಾತ ಅತ್ರಿ ಮಹರ್ಷಿಗಳು ನೀರು ಸಿಡಿಸಿದಾಗ ಮಾತ ದೊಡ್ಡವ್ರ ಆಗಿ ಕೂತ್ರ. ಆಗ ನಮ್ಮ ಗಾಂಡ್ರಿ ಇವ್ರ ಹತ್ತಿರ ಕರ್ಕೊಂಡ್ ಮನಿಗ್ ಬಂದಾರ. ಕರ್ಕೊಂಡು ಮನಿಗೆ ಹೋಗಿ ಸಂಸಾರ ಮಾಡಕ್ ಹತ್ತಾರ ನೆಟ್ಟಗ. ಮತ್ ಎಂತ ಪತಿ ಬರ್ತಾರ ನೀವು? ಹೌದು. ಅಲ್ಲ, ನಿಮ್ಮ ಗಾಂಡ್ರಿ ನಿಮಗೆ ಎಬ್ಸಾಕ್ ಆಗ್ಲಿಲ್ಲ. ಹೌದು, ಪತಿ ಬರ್ತಾರತ್ತೀರಿ. ಹೌದು, ನಮ್ಮಂತ ಶ್ರೇಷ್ಠ ಯಾರು ಇಲ್ಲತ್ತೀರಿ. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರಿ ಹ್ಯಾಂಡ್ರತ್ತೀರಿ. ಎಲ್ಲಿ ಹೋತ್ ನಿಮ್ದ? ಹೌದು. ಅದಕ್ಕೆ ಮಾಸ್ತರ್ ಬಾಳ ಚಂದ ಮಾತಾಡ್ತಾನವ. ಮಾತಾಡ್ಯಾನಲ್ಲ, ಅಲ್ಲಿ ಮಾತಾಡ್ತಾನ. ನಮ್ಮ ಬಾರಿಕೆ ಅಂತ ತೆಗೆದ್ರು ಅವ ಹಾಡದ ಇವ್. ನಿಮ್ಮ ತಾಯಿ ನೀರಿತ್ತು ನಾವ ಬಾರಿಕೆಯಾಗಿ ನೀನು ಒದ್ದು ಮುರಿದ್ರತ್ತ. ನೋಡು, ನಮ್ಮ ತಾಯಿ ನೀರು ಸಿಮಿಡಿಸಿದಾಗ ನಿಮ್ಮ ಅಪ್ಪನ ಕಡೆ ಬಾರಿಕೆಯಾಗಿ ಹಾಡೋದತ್ತ. ಹಿಂಗಾರಿ ಒಂದ್ ಹೇಳ್ರಿ. ಹೌದು, ಹೇರ್ಲಿ. ಗೌಶಿನಾಗ ಇಟ್ಟು ಹೋಗ್ಬೇಡ್ರಿ ಅದನ್ನ. ಹೌದು, ಪಿಚ್ ಹೇಳ್ಬೇಕ. ಹೌದ್, ಹಂಗ ಕದ ಮುಚ್ಚೆ ಮಾತಾಡಿ ಹೋಗ್ಬೇಡ್ರಿ. ನಮ್ಮದ್ ನಮಗೇನ್ ಹೇಳ್ತೀವ, ನಿಮ್ಮದ್ ಮುರಿದಿರ ಹೇಳ. ಮತ್ತೆ ಹೇಳ್ಬೇಕಲ್ಲ ಹಂಗ. ತಾಯಿ ನಮ್ಮವ್ವ ಗುಂಜಲಿ ಲಕ್ಕವ್ವಾಯಿ. ಹೌದ್, ಗುಡಿ ಪೂಜಾರಿಗಳಾದಂತವ್ರು. ಹೌದ, ನಮ್ಮ ಮ್ಯಾಲಿನ ಹಾಡುಣಿಕೆಯನ್ನು ಕೇಳಿ 101 ರೂಪಾಯಿ ಕೊಟ್ಟಾರ. ಅವರಿಗೆ ಲಕ್ಷ್ಮೀ ದೇವಿ ಶ್ರೀ ಸಂಪತ್ ಕೊಟ್ಟ ಹಿಂಗ ಅವ್ರ ಚಂದಂಗ್ ಗುಡಿ ಪೂಜೆ ಮಾಡ್ಕೊತ ಹೋಗ್ಲಿ ಅಂತ ಹೇಳಿ ಅವ್ರ ನೋಟನ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಹೆಂಗತ್ ಕೇಳಿದ್ರ ಏನ್ರಿಪ್ಪ? ನಡ್ಕೋತ ಹೋಗಬೇಡ, ಹತ್ತ ಬಾರ ನನ್ನ ಗಾಡಿ ಒಳಗಂದ್ರ. ಸರ್, ಈ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪ. ಏನ ಈ ಶರೀರ ತಯಾರು ಮಾಡಿದವ? ಈ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪ. ಈ ಶರೀರದೊಳಗಿರವ ನಮ್ಮ ಅಪ್ಪ. ಹೌದಾ, ಇದ್ರಾಗ ಅದಾನಲ್ರಿಪ್ಪ. ಹೌದ್, ಈ ಗಾಡಿ ತಯಾರು ಮಾಡಿದವ ನಮ್ಮ ಅಪ್ಪ. ಈ ಗಾಡಿಯಾಗಿರವ ನಮ್ಮ ಅಪ್ಪ. ಈ ಗಾಡಿ ಓನರ್ ನಮ್ಮ ಅಪ್ಪ. ಈ ಗಾಡಿ ಯಾವಾಗ ಹೈದ್ ಹಾಕತ್ ಈ ಗಾಡಿ ಬಿಡ್ತಾನ. ಹೌದಾ, ನೋಡು, ಹಂಗೆ ಹರಿತದ ಮತ್ತೊಂದ್ ಹಂಗೆ ವಂಗಿ ಗುಂಡಿ ಹಾಕೋತೀವಿ. ಹೌದಾ, ಈ ಹಂಗೆ ಹರಿತದ್ರ ಹೊಸ ಹಂಗೆ ಹರಿಕೋತಾನ. ಹೌದಾ, ಈ ಗಾಡಿ ಹಳಿದಾತರ ಇದನ್ನ ಮೂರಿಗೆ ಹೆಚ್ಚು ಮತ್ತೆ ಹೊಸ ತಗೊಂಡ್ಬರ್ತಾನ ಗಾಡಿ. ಹೊಸದ ನಂದ. ಹೌದು, ಹಂಗಿಲ್ಲ. ಹಳಿ ಗಾಡಿ ಹೊಡೆಯಂಗಿಲ್ಲ. ಒಟ್ಟು ಅವ್ರು ಹೇಳ್ತಾರು ನಿಮ್ಮ ಅಪ್ಪ ಸತ್ತಾನು ಅಂತ ಹೇಳ್ತಾರ. ಹೌದಾ, ನಿನ್ನ ಬುಕ್ಕ ಯಾವ್ದತ್ತಿ? ನಾನು ಬುಕ್ಕ ತರ್ತು, ನೀನು ಬುಕ್ಕ ತಗೊಂಬ. ನಮ್ಮ ಅಪ್ಪ ಇಂಥವ ಸತ್ತಾನಂತೇಳಿ. ಹೌದು, ಪರಮಾತ್ಮ ಜೀವಾತ್ಮ ಸತ್ತಾನಂತೇಳಿ ಬುಕ್ಕ ನೀ ಕೊಡ. ನಮ್ಮ ಅಪ್ಪ ಸತ್ತಿಲ್ಲ ನಾ ಬುಕ್ಕ ಕೊಡ್ತಾನ. ಹೌದಾ, ಹೌದಾ. ಇದ್ರಾಗ ನಿಂದ ತಿಂಡಿದ್ರ ಇವತ್ ಹೆಣ್ಣ ಹಾಡಾಕ್ ಬಂದಿ ಗಚ್ಚೆ ಇತ್ತವ್ರ ನಿಂದ ಮತ್ತ. ಹೌದು, ಆತ್ ಮಾಸ್ತರ. ಹಿರಣ್ಯ ಕಶ್ಯಪನ ತಮ್ಮ ಹಿರಣ್ಯಾಕ್ಷ. ಹೌದಾ, ಏನ್ ಮಾಡಿದ್ದಪ್ಪ ಅಂತಂದ್ರ 16,108 ಮಂದಿ
ಋಷಿ ಮುನಿಗಳನ್ನ ಕೊಂದ ಹೌದ ಅವ್ರ ಹೆಂಡ್ರನ್ನೆಲ್ಲ ಭೂಮಿ ಒಳಗ್ ಹಾಕಿ ಸುತ್ತಿ ಬಗಲ ಇಟ್ಕೊಂಡು ಹೊಂಟಿದ್ದ. ಬಗಲಾಗ ಇಟ್ಕೊಂಡ್ 8 ಮಂದಿನ 16,108 ಮಂದಿ ಮತ್ತ ಈ ಭೂಮಿ ಒಳಗ್ ಹಾಕಿ ಸುತ್ತಿ ಬಗಲ ಚಾಪಿ ಹಂತಾರಲ್ಲ 16,809 ಮಂದಿ ಆದ್ರ ಭೂದೇವಿನ ಹಿಡಿದ ಭೂದೇವಿನ ಹಿಡಿದು 8-9 ಮಂದಿ ಆದ್ರು ಅಟ್ರು ಗಾಳಿ ಮಾಡಿ ಹಿಂಗ್ ಸುತ್ತಕೊಂಡ್ ಬಗಲ ಹಿಡ್ಕೊಂಡು ಹೊಂಟಿದ್ದ. ಎಲ್ಲಿ ಹೊಂಟಿದ್ರಿಪ್ಪ ಅವ ತಗೊಂಡ್ ಹೋಗಿ ಅವ್ರ ನಟ್ರು ಆಳು ಪ್ಲಾನ್ದಾಗಿದ್ದಾವ. ಆಗ ಮದುವೆ ಆಗೋದು ಪ್ಲಾನ್ದಾಗಿದ್ದ ಭೂಮಿ ಒಳಗ್ ಸುತ್ತ ತಗೊಂಡ್ ಹೊಂಟಿದ್ದ. ಲಿವಿ ಒದ್ದಾಡ್ತಿದ್ರು. ಹೌದಾ ಆಗ ನಮ್ ವಿಷ್ಣು ಪರಮಾತ್ಮ ಬಂದ. ಏನ್ ಮಾಡಿದ್ರಿ ಸರ? ವಿಷ್ಣು ಪರಮಾತ್ಮ ಬಂದ ಹಿರಣ್ಯಾಕ್ಷನ ಕೊಂದ. ಯುದ್ಧ ಮಾಡಿ ಅವನ ಕೊಂದ. ಹೌದು. ಆಗ ಅವ್ರ ನಟ್ರು ಹೆಣ್ಮಕ್ಳನ್ನ ಬಿಡುಗಡೆ ಮಾಡಿದ. ಹೆಣ್ಮಕ್ಳನ್ನ ಬಿಡುಗಡೆ ಮಾಡಿ ಹೌದಾ ಭೂಮಿ ಮೇಲೆ ಅವ್ರು ಬಿಡುಗಡೆ ಆದ ಬಳಕ ವಿಷ್ಣು ಪರಮಾತ್ಮಗ ಹೆಣ್ಮಕ್ಳು ಏನ್ ಅನ್ನಕತ್ರು? ಏನಂದ್ರಿ ಸರ? ಇಲ್ರಿ ನಮ್ ಗಂಡುಗಳನ್ನೆಲ್ಲ ಹಿರಣ್ಯಾಕ್ಷ ಕೊಂದಾನು, ನಾವ್ ಇನ್ನು ನಿನ್ನ ಲಗ್ನ ಹಾಕಿ ಹೊತ್ ನಿತ್ರ ಅವ್ರ. ಯಾರಿಗೆ? ವಿಷ್ಣು ಪರಮಾತ್ಮಗ. ಹೌದ್ರಿ. ಹೌದಾ ಲಗ್ನ ಹಾಕಿ ನಮ್ಮನ್ನ ಮದುವೆ ಮಾಡಕ್ವ. ಹೌದ್ ನಮ್ಮನ ಮದುವೆ ಆಗ್ಬೇಕು, ನಮ್ಮ ಗಂಡುಗಳನ್ನೆಲ್ಲ ಕೊಂದಾನು ಅಂತೇಳಿ ನಿಂದ್ರಣ. ಇಲ್ಲ ನಾನು ಈ ವಿಷ್ಣು ಅವತಾರದಾಗ ಹೌದ ಏಕ ಪತ್ನಿ ವರ್ಷಸ್ತದಾನಿ. ಹೌದಾ ಮುಂದಿನ ಜನ್ಮದಾಗ ರಾಮಾವತಾರದಾಗೂ ಏಕ ಪತ್ನಿ ವರ್ಷಸ್ತದಾನಿ. ಹೌದಾ ಮುಂದ ಕೃಷ್ಣ ಅವತಾರದಾಗ ನಿಮ್ಮ ಲಗ್ನ ಹಾಕನ ಹೇಳಿ ಮಾತು ಕೊಟ್ಟ. ಹೌದಾ ಅಂದ್ರು ಕೇಳಿಲ್ಲ ಅವ್ರ. ಏನಂದ್ರಿಪ್ಪ? ಮದ್ವೆ ಆಗಬೇಕತ್ ನಿತ್ರ. ಬೇಕಂದ್ರ ಬೇಕಂದ್ರ ಬೇಕು ನಿನ್ನ ಲಗ್ನ ಆಗವ್ರತ್ತ ನಿತ್ರ ಅವ್ರ 16,108 ಮಂದಿ. ಹೌದಾ ಅವಾಗ ವಿಷ್ಣು ಪರಮಾತ್ಮ ಏನ್ ಮಾಡಿದ್ಪ ಅಂತಂದ್ರ ಏನಂದ್ರು ಸರ್ ಅವ್ರಿಗೆ? ಇವ್ರು ಹಿಂಗಾದ್ರೆ ಕೇಳುದಿಲ್ಲ ಅಂದವನ. ನಿಮ್ಮನ್ನ ಕೃಷ್ಣ ಅವತಾರದಾಗ ಮದುವೆ ಹಾಕುನು, ಈಗ ನೀವು ಗಿಡ ಆಗಿ ನಿಂದ್ರಿ ತಟ್ರು ಗಿಡ ಮಾಡಿ ನಿಂದ್ರಿಸ್ಬಿಟ್ಟ. ಹೌದಾ ಭೂಮಿ ತಲೆ ಮ್ಯಾಲ ರಾಮ ಅವತಾರ ಮುಗಿತಕ. ಹೌದಾ ಕೃಷ್ಣ ಅವತಾರ ಮುಗಿದ್ ರಾಮ ಅವತಾರ ಮುಗಿತಕನು ಗಿಡ ಆಗಿ ನಿಂತಾರ ಹೆಣ್ಮಕ್ಳು. ಹೌದಾ ಗಿಡ ಆಗಿ ನಿಂತಾರಲ್ರಿಪ್ಪ. ಕೃಷ್ಣ ಪರಮಾತ್ಮ ಈ ಭೂಮಿ ಮ್ಯಾಲ ಹುಟ್ಟಿ ಬಂದ. ಹೌದಾ 16,108 ಮಂದಿನ ಮದುವೆ ಆಗ್ಯಾನಲ್ರಿ ಸರ್. ಒಬ್ಬೊಬ್ಬಕ್ಕೆ 2,000 ಮಕ್ಕಳ ಹಡ್ದಾರ. 8 ಮಂದಿ ಹಾಕಾರ ಲೆಕ್ಕ ಹಾಕೊಂಬರ್ರಿ. ಒಬ್ಬೊಬ್ಬಕ್ಕೆ 2,000 ಮಕ್ಕಳ ಹಡ್ದಾರು. ಹಿಂಗ ಸುತಿ ಸಾರ್ತೈತಿ. ಹೌದಾ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ. ಪುರಾಣಗಳು ಹೇಳ್ತಾವ. ಪ್ರತಿ ಒಂದ್ ಪುರಾಣದಾಗ ನೋಡಿದ್ರು ಪ್ರತಿ ಒಂದ್ ಕತಿ ಹೊಂಡತೈತಿ ಮಸ್ತರ. ಒಂದ್ ಪುರಾಣದಾಗ ನೋಡಿದ್ರ ಒಂದ್ ಬ್ಯಾರೇನ ಹೊಂಡತೈತಿ. ಏನ ಈಗ ಹೆಂಗ ಆಕೈತಿಪ್ಪ ಅಂತಂದ್ರ ಗಂಡ ಹೆಂಡತಿ ಜಗಳ ಅಂದ್ರೆ ಹೆಂಗ ಗಂಡನ ಬೆಳೆಸ್ಬೇಕು, ಹೆಂಡತಿನ ಬೆಳೆಸ್ಬೇಕು. ಹೌದು ಮಾತಾಡ ಮಾಸ್ತರ. ಹೆಂಗೈತಿ ಕೇಳಿದ್ರ ಈಗ ಈ ಶರೀರ ತಯಾರು ಮಾಡಿದವ್ ನಮ್ಮ ಅಪ್ಪ, ಈ ಶರೀರದೊಳಗೆ ಇರಾವ್ ನಮ್ಮ ಅಪ್ಪ. ಹೌದ. ಈಗ ಲಕ್ಕವ ತಾಯಿ ಗುಡಿ ಕಟ್ಟ್ಯಾರ. ಲಕ್ಕವ ತಾಯಿ ದಾಳ ಅಂದ್ರೆ ಗುಡಿ ಕಟ್ಟ್ಯಾರ. ಹೌದಲ್ರಿ? ಗುಡಿ ಹೆಂಗ್ ಕಟ್ತಿದ್ರು? ಹೌದು ಆಕೆ ದಾಳನ ಗುಡಿ ಕಟ್ಟಬೇಕಾಗ್ತದ. ಹೌದಾ ಇವತ್ತ ನಾವ್ ಲಕ್ಕವ ತಾಯಿ ಹೆಣ್ಣ ದೇವ್ರ ಗುಡಿ ಒಳಗಲಿ ಗಂಡ ದೇವ್ರ ಗುಡಿ ಒಳಗಾಗ್ಲಿ ಬತ್ತಲೆ ಪೂಜೆ ಮಾಡ್ತೀವಿ. ಹೌದಾ ಮತ್ ನೀವ್ ಯಾರು ಮಾಡ್ತೀರ ಪೂಜೆ? ಇವ್ರೆಲ್ಲಿ ಮಾಡ್ತಾರ ನೋಡಪ್ಪ. ಪರಮಾತ್ಮ ಬದಲ ಜಟಾ ಬಿಟ್ಟು ಕುಣದಾನವ. ಕುಣದಾನೆ. ಹೌದಲ್ರಿ ಸರ್? ನಮ್ಮ ಅಪ್ಪ ಬತ್ಲೆ ತಿರುಗಾಡ್ಯಾನ. ಈಗ ಬತ್ಲೆ ಸ್ವಾಮಿ ತಿರುಗಾಡ್ತಾರ್ರಿ. ಈಗಾದ್ರೂ ಈ ಕಲಿಯುಗದಾಗ ನಮ್ಮ ಅಪ್ಪಗಳು ಬತ್ಲೆ ಸ್ವಾಮಿಗಳು ತಿರುಗಾಡ್ತಾರ. ಹೌದಾ ನೀ ಯಾರು ತಿರುಗಾಡ್ತೀರಿ? ಏನ ಈಗಾದ್ರೂ ನಾವು ಬತ್ಲೆ ತಿರುಗಾಡ್ತೀವಿ. ಯಾರು ತಿರುಗಾಡ್ತೀರಿ? ಹೌದ್. ನಮ್ ಪರಮಾತ್ಮನ ಕೈಯಾಗಿನ ಡಮರುಗ ಡೋಳ ಆಗೈತಿ. ಹೌದ್. ಈಗ ನೀ ಬಾರ್ಸೋ ಡೋಳ ಪರಮಾತ್ಮನ ಕೈಯಾಗಿನ ಡಮಗುರನ್ನ ಈಗ ಡೋಳ ಆಗೈತಿ. ಡಮರ್ ಹೋಗಿ ಡೋಳ ಆಗೈತಿ. ಅದ ಹೌದಾ ಮಾತು ಹೇಳ್ತಾರ ಇವ್ರ. ಹೌದಾ ನಮ್ಮ ಅಪ್ಪ ಆಗ ಜಟಾ ಬಿಟ್ಟು ಕುಣದಾನ, ಜಟಾ ಬಿಟ್ಟು ಬತ್ಲೆ ಕುಣದಾನ. ಹೌದು. ಈಗಾದ್ರೂ ನಾವು ಬತ್ಲೆ ತಿರುಗಾಡ್ತೀವಿ. ನೀವ್ ಯಾರು ತಿರುಗ್ತಾನೆ ನಿಮ್ ತಿಂಡಿದ್ರ ಬಂದ್ ಹೇಳ್ರಿ ಮುಂದಿನ ಸಂದಿಗೆ ತಿರುಗ್ತಿದ್ದಂದ್ರ ಅಟ್ಟ ಹೇಳ್ಬೇಕು. ಯಾಕತ್ ಕೇಳಿದ್ರ ಹಂಗತಿ ನಮ್ಮ ಅಪ್ಪನ ಬರ್ತ. ಹೌದಾ ನಿಮಗ್ ತೆಗಿಬಾರ್ದ ಅಂತೇಳಿ ಬಿಟ್ಟಿದೀವ. ನೋಡಿ ಒಳಗೆ ನಾವು ಹೆಣ್ಣ ದೇವ್ರ ಗುಡಿ ಒಳಗಲಿ ಗಂಡ ದೇವ್ರ ಗುಡಿಗಳಿಗೆ ನಾವು ಬತ್ಲೆ ಪೂಜೆ ಮಾಡ್ತೀವಿ. ಹೌದಾ ಯಾರು ಮಾಡ್ತೀರಿ? ಹೌದಾ ಯಾವ ದೇವ್ರ ಗುಡಿ ಒಳಗೆ ಪೂಜೆ ಮಾಡ್ತಿದ್ರಿ? ನಡಿಗೊಂಡ್ ಟಾವೆಲ್ ಸುತ್ಕೊಂಡ್ ಪೂಜೆ ಚಾಲನ. ಹಂಗತ್ ನಿಮ್ಮದ. ಹೌದಾ ಅದಕ್ಕೆ ನೀವು ಈ ಸರ್ವ ಎಲ್ಲ ಸೃಷ್ಟಿ ಮಾಡವ್ ನಮ್ಮ ಅಪ್ಪ. ನಿಮ್ಮನ್ನ ತಯಾರು ಮಾಡಿದವ್ ನಮ್ಮ ಅಪ್ಪ. ನಿಮಗ್ ಸಿಂಗಾರ ಕೊಟ್ಟವ್ ನಮ್ಮ ಅಪ್ಪ. ಹೌದು. ನಮ್ಮಿಂದ ಏನೂ ಇಲ್ಲ ನಿಮಗ. ನೀರತ್ತಿ ಗಂಡ ಹೊಳೆಯತ್ತಿ ಹೆಣ್ಣ, ನೀರತ್ತಿ ಗಂಡ ಹೊಳೆಯತ್ತಿ ಹೆಣ್ಣ, ನೀರಿನಿಂದ ತಂಗಿ ನಿಮ್ಮ ಹೊಳಿ ಬರ್ತೈತಿ. ನೀರ ಹೋದ ಮ್ಯಾಲ ನಿಮ್ಮನ್ಯಾರು ಕೇಳ್ಯಾರ ಒಣಗಿತ್ತ ಕೇಳ ನಿನಗೊಟ್ಟಿ ಎಂದ ಹಿರಿಯಾರ ಪದಗಳು ಬಂದಾವ್ ಮಾಡ್ಕೊತ ಬಂದಾರ ಇವನ್ನ. ಹೌದಲ್ರಿ? ಮಳಿ ಆತು
ಹೊಳಿ ಬರ್ತೈತಿ. ಹೊಡಿತೀನಿ ಹೌದು ಮಳೆ ಆಗ್ಲಿಲ್ಲ ಅಂದ್ರ ಎಲ್ಲಿ ಮಳಿ ಕೊಡಿತಿ ಅದಕ್ಕೆ ಹಿಂಗಾಕತ್ರಿ ಈಗ ತೆಳಗ್ ಬಂದ ಬಳಕ ಗಂಗಾ ಹತ್ತಾರ ಹೌದಾ? ಯಾಲಿಗೆ ಇತ್ತಾಕಿ ಮೇಘರಾಜ ಯಾಕಂದ್ರು ಹೌದಾ ಅವನ ಬರ್ಲಿಕ್ಕೆ ಈಗ ಗಂಗಾ ಎಲ್ಲಿರ್ತಳು ಹೌದು ಎಲ್ಲಿರ್ತಾಳ ಹೌದು. ಸಿದ್ದಪ್ಪನ ಹಾ ಎಲ್ಲಿರ್ತಾಳ ನಿಮ್ ಗಂಗಾ ಹೌದು ನಿಮ್ ಗಂಗಾನ ಅಲ್ಲಿ ಇಟ್ಕೊಂಡ್ವಿ ನಾವು ಹಾ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೊಂಡ್ವಿ ತಲೆ ಮೇಲೆ ಇಟ್ಕೊಂಡ್ವಿ ಚಾಲ್ ಹಾಡ್ ಮಾಸ್ತರ ಹೌದಾ 12 ವರ್ಷ ತಕ್ಕ ನಿನ್ನ ಮನ್ಯಾಗಿದ್ದಾಗ ಮಲಿಗೆ ನಿನಗ ಹಾಲು ಬರ್ಲಿಲ್ಲ ಗಂಡನ ಮನೆಗೆ ಬಂದ ಬಳಕ ನಿನಗ ಹಾಲು ಬಂದು ಹಾ ಪೈಲೇನೆ ಬರ್ಬೇಕಾಗಿತ್ತು ನಿನ್ನ ತವ್ರ ಮನ್ಯಾಗಿದ್ದಾಗ ಅವ್ರನ್ನೆಲ್ಲ ಬಿಟ್ಟೆ ಹೋದ್ರವ್ರ ಅದನ್ನೆಲ್ಲ ಬಿಟ್ಟು ಮುಚ್ಚಿಟ್ಟು ಹೋಗ್ಯಾರ ಹುಟ್ಟಿದ ಮನಿ ಬಿಟ್ಟು ಕೊಟ್ಟದ ಮನೆಗೆ ಏನ್ ಕಾರಣಕ್ಕಾಗಿ ಬಂದರಿ ಎದಕ್ ಬಂದರಿ ಇಲ್ಲಿ ಏನು ಕೊಳೆ ಮಿತ್ ನಿಮ್ಗೆ ಅಂತದ್ ಕೇಳಿದ್ವು ಹೌದಾ ಏನು ಹೇಳಿಲ್ಲ ಅವ್ರು. ಏನು ಹೇಳಿಲ್ಲ ಅವ್ರ ಮಾಡ್ತೀರಿ ಹಾ. ತೆರಿಗಳಿತ್ತು ಕೋಣಿ ಕೆರಿಗಳಿತ್ತು ಆಳ್ ಕಿಟಕಿ ತಯಾರ ಮಾಡಿ ಬಿಟ್ಟಿದಾನ ಆಗ ಒಂದೊಂದು ಲೆಕ್ಕ ಹೇಳ್ತೀನಿ ನಿನಗ ಹೇಳತ್ತೇನೆ ನಿನಗ ಹೇಳತ್ತೇನೆ ನಿನಗ ಏಹಿ ನಡ್ಕೊಂತ ನೀನು ನಡ್ಕೊಂತ ಏಹಿ ನಡ್ಕೊಂತ ಹೋಗಬೇಡ ಹತ್ತು ವಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತು ವಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ಚಿಕ್ಕಿವಿ ರೆಡಿ ಮಾಡ್ಯಾನಾಗ ಕಣ್ಣ ಇಚ್ಚಿ ಕಣ್ಣ ಮೋಡಿ ಬಂದು ಬೇಗ ಮೋಡಿ ಬಂತು ಬೇಗ ಮೋಡಿ ಬಂತು ಬೇಗ ಏಹಿ ನಡ್ಕೊಂತ ನೀನು ನಡ್ಕೊಂತ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಚಿಕ್ಕಿವಿ ರೆಡಿ ಮಾಡ್ಯಾನಾಗ ಚಿಕ್ಕಣ್ಣ ಚಿಕ್ಕಗ ಓಡಿ ಬಂತು ಬೇಗ ಓಡಿ ಬಂತು ಬೇಗ ಓಡಿ ಬಂತು ಬೇಗ ಏಹಿ ನಡ್ಕೊಂತ ನೀನು ನಡ್ಕೊಂತ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ ಇಚ್ಚಿ ಮೂಗ ರೆಡಿ ಮಾಡ್ಯಾನಾಗ ಒಂದೊಂದು ಲೆಕ್ಕ ಹೇಳುತ್ತೇನೆ ನಿನಗ ಹೇಳುತ್ತೇನೆ ನಿನಗ ಹೇಳುತ್ತೇನೆ ನಿನಗ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಇಚ್ಚಿ ಮೂಗ ರೆಡಿ ಮಾಡ್ಯಾನಾಗ ಒಂದೊಂದು ಲೆಕ್ಕ ಹೇಳುತ್ತೇನೆ ನಿನಗ ಹೇಳುತ್ತೇನೆ ನಿನಗ ಹೇಳುತ್ತೇನೆ ನಿನಗ ಏಹಿ ನಡ್ಕೊಂತ ನೀನು ನಡ್ಕೊಂತ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಬಾಯಿ ಎಂಬು ಬಾಗಿಲು ಮಾಡಿ ಬಿಟ್ಟಿದಾನ ಆಗ ಹೊರಗ ಹಾಕಿದಾನ ನಿನಗ ಹಾಕಿದಾನ ನಿನಗ ಹಾಕಿದಾನ ನಿನಗ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಬಾಯಿ ಎಂಬು ಬಾಗಿಲು ಮಾಡಿ ಬಿಟ್ಟಿದಾನ ಆಗ ತೆಳಗಿನ ಸೊಂಡಿ ಮ್ಯಾಗಿನ ಸೊಂಡಿ ಕಾದ ಮಾಡ್ಯಾನ ಬೇಗ ಕಾದ ಮಾಡ್ಯಾನ ಬೇಗ ಕಾದ ಮಾಡ್ಯಾನ ಬೇಗ ಏಹಿ ನಡ್ಕೊಂತ ನೀನು ನಡ್ಕೊಂತ ಏಹಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ನಾಲಿಗೆಂಬು ಅಗಳಿ ಮಾಡಿ ಬಿಟ್ಟಿದಾನ ಆಗ ಹೊರಗ ಹಾಕಿದಾನ ನಿನಗ
ಹಾಕಿದಾನ ನಿಮಗ ಹಾಕಿದಾನ ನಿಮಗ ನಡ್ಕೊಂತ ನೀನು ನಡ್ಕೊಂತ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಆಗ ಜನಪದ ದಾಟಿ ಒಂದ್ ಲಕ್ಕಪ್ಪ ಒಂದ್ ಹಾಡ ಹಾಡಿದ ಯಾವ್ದತ್ತ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗೆ ಯಾರು ಒಂದು ಹೆಣ್ಣು ಕೊಟ್ಟರ ಪುಣ್ಯ ಬರ್ತೈತ್ರಿ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗೆ ಯಾರು ಒಂದು ಹೆಣ್ಣು ಕೊಟ್ಟರ ಪುಣ್ಯ ಬರ್ತೈತಿ ಹುಡುಗರು ಹಾಡು ಹಾಡದ ಹುಡುಗರು ಹಾಡು ನಾವು ಹಾಡಿಗನು ಅದಕ್ಕೆ ನಮ್ಮ ಒಬ್ಬ ನಡ್ಕೊಂತ ಹೋಗಬೇಡ ಹತ್ತು ಬಾರ ನನ್ನ ಬಂಡಿ ಒಳಗನತ್ಲಿ ಇವ್ರಕ್ಕೆ ಹುಡುಗಿ ಹಾಡ್ಯಾಳ ಡಿಗಿಡಿಗಿ ಮಾವ ಡಿಗಿಡಿಗಿ ಏ ಡಿಗಿಡಿಗಿ ಏ ಡಿಗಿಡಿಗಿ ಡಿಗಿಡಿಗಿ ಅಗಳರ್ತೈತಿ ಒಲ್ಲೆ ಮಾವ ನಿನ್ನ ಟೆಂಪೋದಾಗ ಡಿಗಿಡಿಗಿ ಅಗಳರ್ತೈತಿ ಒಲ್ಲೆ ಮಾವ ನಿನ್ನ ಟೆಂಪೋದಾಗ ಡಿಗಿಡಿಗಿ ಅಗಳರ್ತೈತಿ ಒಲ್ಲೆ ಮಾವ ಎನ್ನ ಟೆಂಪೋದಾಗ ಡಿಗಿಡಿಗಿ ಅಗಳರ್ತೈತಿ ಒಲ್ಲೆ ಮಾವ ಎನ್ನ ಟೆಂಪೋದಾಗ ನಾಳಿಗೆಂಬು ಅಗಳಿ ಮಾಡಿ ಬಿಟ್ಟಿದಾನ ಆಗ ಒಳಗ ಹೊರಗೆ ಒಳಗ ಹೊರಗೆ ಹಾಕಿದಾನ ನಿಮಗ ಹಾಕಿದಾನ ನಿಮಗ ಹಾಕಿದಾನ ನಿಮಗ ನಡ್ಕೊಂತ ನೀನು ನಡ್ಕೊಂತ ಹುಡುಗಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಕಾಸು ನನ್ನ ಪೇರು ಜಾಯಿನ ನಾಡುವಾಗ ಅಲ್ಲ ಪ್ರಭು ಬಂದು ನಡೆದು ನಾಡು ರಾಗ ನಾಡು ರಾಗ ನಾಡು ರಾಗ ನಡ್ಕೊಂತ ನೀನು ನಡ್ಕೊಂತ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಕಾಸು ನನ್ನ ಪೇರದ ಜಾಯಿನ ಆಡುವಾಗ ಆರಡು ಸಿದ್ಧ ಬಂದು ನೆನೆದು ನಾಡು ರಾಗ ನಾಡು ರಾಗ ನಾಡು ರಾಗ ನಡ್ಕೊಂತ ಲಕ್ಕಿ ನಡ್ಕೊಂತ ಹೋಗಬೇಡ ಹತ್ತ ಬಾರ ನನ್ನ ಗಾಡಿದಾಗ 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 ಡಿಗಿಡಿಗಿ ಡಿಗಿಡಿಗಿ ಮಾವ ಡಿಗಿಡಿಗಿ ಡಿಗಿಡಿಗಿ ಅವರ್ತೈತಿ ಒಲ್ಲೆ ಮಾವ ನಿನ್ನ ಟೆಂಪೋದಾಗ ಡಿಗಿಡಿಗಿ ಅವರ್ತೈತಿ ಒಲ್ಲೆ ಮಾವ ನಿನ್ನ ಡೆಬ್ಯಾಗ ಡಿಗಿಡಿಗೆ ಅಗಳರ್ತೈತಿ ಒಲ್ಲೆ ಮಾವ ನಿನ್ನ ಟೆಂಪೋದಾಗ ಡಿಗಿಡಿಗೆ ಅಗಳರ್ತೈತಿ ಒಲ್ಲೆ ಮಾವ ನಿನ್ನ ರಿಕ್ಷಾದಾಗ ಸಭಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸುತ್ತಾ ಹೌದ್ರಿ ಸರ ಅದಕ್ಕೆ ಮಾಸ್ತರ್ ಬಹಳ ಚಂದ ಮಾತಾಡೋಗ ನಾವು ಏನತ್ತ ಅವ್ರು ಸೀರೆ ಉಟ್ರು ಇವ್ರು ಸೀಟ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೀರೆ ಉಟ್ರು ಹೌದಾ ಮತ್ತ ವಿಷ್ಣು ಸೀರೆ ಉಟ್ಟ ಹಾ ನೋಡು ವಿಷ್ಣು ಸೀರೆ ಉಡ್ಬೇಕಾದ್ರೆ ಕಾರಣತಿ ಅದಕ್ಕೆ ಏನೈತ್ರಿ ಸರ್ ಹೆಂಗತ್ ಕೇಳಿದ್ರ ಭಸ್ಮಾಸವ್ರ ಕೈಯಾಗ ಉರಿ ಹಸ್ತಿತ್ತ ಮೇ ಎಲ್ಲ ಉರಿ ಹಸ್ತಿತ್ತ ಹಿಂಗ ನಡ್ಕೋತ ಹೋದ್ರ ಉರಿ ಹತ್ಕೋತ ಬರ್ತಿತ್ತ ಬರೀ ನಡೆದ್ರ ಬರೀ ಉರಿ ಹತ್ತಿತ್ತ ಹೌದಾ ಯಾರ್ಯಾರ ಮುಟ್ರಿ ಸುಟ್ಟು ಬಿಡ್ತಿದ್ರ ಹೌದ್ ಅಂತಾವಿದ್ದಾವ ಏನ್ ಮಾಡಿದ ಭಸ್ಮಾಸುರ ಏನ್ ಮಾಡಿದ ಪಾರ್ವತಿ ಮ್ಯಾಗ ಮನಸ್ಸು ಮಾಡಿದ ಹೌದ್ ಪಾರ್ವತಿ ಮ್ಯಾಗ ಮನಸ್ಸು ಮಾಡಿ ಪಾರ್ವತಿ ಮ್ಯಾಗ ಮನಸ್ಸು ಮಾಡೋಣ ಭಸ್ಮಾಸುರ ನೋಡಿ ಪಾರ್ವತಿ ಓಡಾಡಕತ್ಲ ಹೌದಾ ಎಲ್ಲ ಓಡಾಡಕತ್ಲ ಗುಟಿಗವಾರ ತಿರ್ಗಾಡಕತ್ಲ ಹೌದಾ ಅಂತಾಗ ಕೃಷ್ಣ ಪರಮಾತ್ಮನಂತೆ ಹೋದ್ರು ಕೃಷ್ಣ ಪರಮಾತ್ಮನ ಎದುರಿಗೆ ಬಿದ್ದ ಹೌದ್ ಅದ ಪಾರ್ವತಿ ಸೀರಿ ಕಸ್ಕೊಂಡ್ ತಾವು ಉಟ್ಕೊಂಡ ಹೌದಾ ಭಸ್ಮಾಸುರನ ಮುಂದೆ ನರ್ತನ ಮಾಡಿದೆ ಹೌದಾ ಹೆಂಗ ನರ್ತನ ಮಾಡಿದೆ ಅಂದ್ರ ಇಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತೇಳಿ ನರ್ತನ ಮಾಡೋಣ ಕೃಷ್ಣ ಪರಮಾತ್ಮ ತಲೆ ಮೇಲೆ ಕೈ ಇಟ್ಕೊಂಡ ಹೌದಾ ಮೇಲೆ ಕೈ ಇಟ್ಕೊಂಡ ಭಸ್ಮಾಸುರ ಅವನ ಹಸ್ತ ಅವನ ಇಟ್ಕೊಂಡ ಸತ್ತ ಬಿದ್ದ
ಭಸ್ಮಾಸುರ ತನ್ನ ಹಸ್ತ ತಾನ ಇಟ್ಕೊಂಡ್ ಸತ್ತ. ತನ್ನ ಹಸ್ತ ತಾ ಇಟ್ಕೊಂಡ ಹೌದಾ? ಸತ್ ಬಿಟ್ಟ. ಹೌದ್ ಮತ್ತ ಅಟ್ಟ ಶ್ರೇಷ್ಠ ಪಾರ್ವತಿ ಇತ್ತಂದ್ರ ಆ, ಕೊಲ್ಬೇಕಾಗಿತ್ಲ ಅವನ. ಕೊಲ್ಬೇಕಾಗಿತ್ಲ ಭಸ್ಮಾಸುರನ. ಹೆಂಗಸರ್ ಹೌದಲ್ಲ ನೀವು? ಹೌದ, ಸುಟ್ಟು ಬೂದಿ ಹಾಕಿತ್ಲ ಅವ. ಸುಟ್ಟು ಬೂರಾಗಿ ಹೋಗಿತ್ಲ. ಅಪ್ಪನ ಯಾಕೆ ಬೇಕಾತ? ಹೌದು ನಿಮ್ಮ ಸೀರೆ ಅಲ್ಲಿಗೆ ಉಡ್ಬೇಕಾಗೈತಿ ನಾವ. ಹೌದ್, ಯಾಕತ್ ಕೇಳಿದ್ರ ನಿಮ್ಮ ಮಾನ ಉಳಿಸಿದ್ವಿ ನಾವ. ನಿನ್ನ ಮಾನ ಉಳಿಸೋ ಸಲುವಾಗಿ ನಾವು ಗುದ್ದಾಡಿ ಇದನ್ನ ಮಾಡಿ. ನಿಮ್ಮ ಮರ್ಯಾದೆ ನಿಮ್ಮ ಜೀವ ಉಳಿತ. ಹೌದ್ ಯಾರಿಂದ? ನಮ್ಮಿಂದ ಉಳಿತ. ಹೌದ ಭಸ್ಮಾಸುರನ ಕೈಯಾಗ ನಾಶ ಆಗಿ ಹೋಗಿ ನೀವು ಪಾರ್ವತಿ ಅಂದ. ಹೌದ್ ಕರಿ ಪಾರವ ಇವ್ರು ದೊಡ್ಡ ಪಾರವ ಗಂಟೆ ಬಿದ್ದಾರ ನಮಗೆ ಇವತ್ತು. ಹಾ, ಅದಕ್ಕೆ ಹೆಂಗಾಯ್ತು ಮಾಸ್ತರ? ಅವ ಸೀರೆ ಹುಟ್ಟಣ ಅಂತ ಹೇಳ್ತೀರಿ. ಹೌದ, ಸಲುವಾಗಿ ಸೀರೆ ಹುಟ್ಟ ಅನ್ನೋದು ಹೇಳಕ್ ಬರ್ಲಿಲ್ಲ ನಿಮಗ. ಇದರ ಸಲುವಾಗಿ ಹುಟ್ಟತ್ತು ಒಡದ್ ಹೇಳುತ್ತ ಬರ್ರಿ. ಯಾಕಂದ್ರ ಹಂಗ ಮುಚ್ಚಿಟ್ಕೊಂಡ್ರಿ ಅದ್ರಲ್ಲಿ ಯೂಟ್ಯೂಬ್ ಚಾನಲ್ ಐತಿ, ಮಂದಿಗೆ ಗೊತ್ತಾಕತಿ. ಬರೇ ನಿಮ್ಮ ಕಾರಣಕ್ಕಾಗಿ ಸೀರೆ ಹುಟ್ಟೈತಿ. ಬ್ರಹ್ಮದೇವರು ಸೀರೆ ಉಡ್ಬೇಕಾದ್ರೆ ಇಷ್ಟು ಸೀರೆ ಉಡ್ಬೇಕಾದ್ರೆ ನಿಮ್ಮ ಕಾರಣ ಅದ. ಹೌದ, ನಿಮ್ಮ ತಪ್ಪತಿ ಅದ. ನಿಮ್ಮದ ತಪ್ಪಿನ ಸಲುವಾಗಿ ಅವ್ರ ಸೀರೆ ಹುಟ್ಟಾರ. ಮತ್ ನಿಮ್ಮಲ್ಲಿ ಹಂಗಸರಲ್ಲಿ ಅಂತ ಪತಿವರ್ತ ಐತ್ರಿ ಅಂದ್ರ ಹಾ, ಸುಡ್ಬೇಕಾಗಿತ್ತಲ್ಲ ಅದನ್ನ. ಸುಟ್ಟು ಬಿಡ್ಬೇಕಾಗಿತ್ತಲ್ಲ. ನೋಡುನು ಎಲ್ಲಿ ಹೋಗಿರಿ ನೀವು? ಮಕ್ಕೊಂಡಿರಿ. ಹಾ, ಅದಕ್ಕೆ ಹೆಂಗತ್ತಾರ ಅಂದ್ರ ಹೌದ್, ಒಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ ತಗದೋಗಿ ಕರಂಡ್. ಒಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ. ಒಳ್ಳೆಯದ ಗಂಡನ ಒಳಗೆ ಹಾಕಿಡಗೊಂಡೆ ತಗದೋಗಿ ಕರಂಡೆ ರಂಡೆ. ಒಳ್ಳೆಯದ ಗಂಡನ ಒಳಗೆ ಹಾಕಿಡಗೊಂಡೆ. ಒಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ ತಗದೋಗಿ ಕರಂಡೆ. ಒಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ. ಒಳ್ಳೆಯದ ಮಾವನ ಒಳಗೆ ಕರಕೊಂಡೆ ತಗದೋಗಿ ಕರಂಡೆ. ಒಳ್ಳೆಯದ ಮಾವನ ಒಳಗೆ ಹಾಕಿಡಗೊಂಡೆ. ಗಂಡ ಅಂದರ ತುಂಬಿದ ಬಂಡೆ ಸಿರಿಯ ಸಂಪತ್ಯಾಲ ಅವನಿಂದ ಕಂಡೆ. ನಾಗು ಅಂದರ ಅವ ತುಂಬಿದ ಬಂಡಿ ಸಿರಿಯ ಸಂಪತ್ತಲ್ಲ ಅವನಿಂದ ಕಂಡೆ. ಗಂಡ ಅಂದರ ತುಂಬಿದ ಬಂಡೆ ಸಿರಿಯ ಸಂಪತ್ಯಾಲ ಅವನಿಂದ ಕಂಡೆ. ನಾಂದರ ತುಂಬಿದ ಬಂಡಿ ಸಿರಿಯ ಸಂಪತ್ತಲ್ಲ ನನ್ನಿಂದ ಕಂಡೆ. ಗಂಡ ಸತ್ತ ಮೇಲೆ ಎದುರಿಗೆ ಬಂದ. ಗಂಡ ಸತ್ತ ಮೇಲೆ ಎದುರಿಗೆ ಬಂದರ ಇದೆಯಕ್ಕ ಭಕ್ತ ಇದು ನಾನು ರಾಂಡೆ. ಬಾಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ ತಗದೋಗಿ ಕರಂಡೆ. ಬಾಲ್ಯದ ಗಂಡನ ಒಳಗೆ ಹಾಕಿಟ್ಟುಕೊಂಡೆ. ಒಳ್ಳೆಯದ ಮಾವನ ಒಳಗೆ ಕರಕೊಂಡೆ ತಗದೋಗಿ ಕರಂಡೆ. ಒಳ್ಳೆಯದ ಮಾವನ ಒಳಗೆ ಕರಕೊಂಡೆ. ಸಭಾ ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ ಹೇಳು ಸರ. ಅವ್ರ ಏನ್ ಹೇಳಿದ್ರು? ಏನತ್ತಪ್ಪ? ನಮ್ಮ ಅವ್ವಗಳ ಪಾದ ನೀರು ಕುಡ್ದಾರು ಅಂತ ಹೇಳಿದವ್ರ. ಹೌದಾ? ನಿಮ್ಮ ಅವ್ವಗಳು ಈ ಸದ್ದನ್ನು ಕುಡಿತಾರ. ಹೌದಾ? ಕುಡಿತಾರಲ್ರಿ ಸರ. ನಿಮ್ಮ ಅವ್ವಗಳು ನಮ್ಮ ಅಪ್ಪಗಳು ನೀರು ಸದ್ದನ್ನು ಕುಡಿತಾರ. ಹೌದಾ? ನಮ್ಮ ಅಪ್ಪಗಳು ಎಲ್ಲಾರ ನಿಮ್ಮ ಅವ್ವಗಳು ನೀರು ಕುಡಿತಾರ ಹೇಳಿ ಮುಂದೆ. ಭೀಮನ ಮಾಸಿಗೆ ಪಾದ ತೊಳೆದು ಪೂಜೆ ಮಾಡ್ತಾರ. ಒಟ್ಟ ಹೊತ್ತೇರುಗಳು ನಮ್ಮ ಅಪ್ಪನ ಕಾಲು ಬೀಳ್ತಾರ. ಹೌದಾ? ನಿಮ್ಮ ಅವ್ವಗಳ ಬೀಳ್ತಾರಲ್ರಿಪ್ಪ. ಬಂಡಿಗೆ ಏನ್ ಲಕ್ಕ ಹೊತ್ತೇರುಗಳು ನನ್ನ ಕಾಲು ಪೂಜೆ ಮಾಡಿ ಅಡಿಗೆ ಮಾಡಕ್ ಹೋಗ್ಕಳ. ಹೌದಾ? ಅವ್ ಸಿದ್ದಪ್ಪ ಮುಂದೆ ಬಂದ್ ಬಿಡಿಗೆ ಇಲ್ಲ ನನ್ನ ಕಾಲು ಬಿದ್ದಾನ. ಮತ್ತ ನಮ್ಮ ಅಪ್ಪಗಳು ಹೇಳುವುದ ನಿಮ್ಮ ಅವ್ವನ ಕಾಲು ಬಿಟ್ಟ ಬೆಳಂಗಿಲ್ಲ. ಹೌದು. ಬರ್ತಾವ ನಿಮ್ಮ ಗುಂಡುಬಡಿಗನ ಮತ್ತ ಹಾ ನಮ್ಮ ಕಾಲ ಬಾ ಬೇಳ ಅಂದ್ರ ಹಾ ಹರಿಯಾಗದ ನಿಮ್ಮ ಗುಂಡುಬಡಿಗನ ಗುಂಡಬಡಿಗೆನ ಬರ್ತಾವ. ರೊಟ್ಟಿನ ಮಾಡೋಂಗಿಲ್ಲ ತವ್ರ ಮನೆಗೆ ಓಡುದ. ಹೌದಾ? ಅಲ್ಲೇ ಹೋಗೋದ್ ನೀವು. ಅಲ್ಲೇ ಹೋಗಿ ಒಣಗಿ ಮಾಡಿ ಕೆಣಗಿ ಮಾಡಿ ಎತ್ಕೊಂಡುದು. ಅದಕ್ಕೆ ಏನಂದಾರು? ಏನ್ರಿ? ಅಡಿಗೆ ಮನೆಯಾಗ ಕೂತ ಗಡಿಗೆ ತೊಳೆಯಾರ ಅಂಡ್ಯ ರೊಕ್ಕ ನೀನ ಕೊಟ್ಟು ತಂದ ಬೆಳೆಸಿ ಹೇಳಬೇಡ ನೀವು ಹೆಣ್ಣಿಂದ. ಎಟ್ ಕೊಟ್ರಿ ರೊಕ್ಕ ಅವಂಗ? ರೊಕ್ಕ ಕೊಟ್ಟು ಕೊಂಡ ತಂದತಿ. ಎಟ್ ಅದ? ಎಲ್ಲ ತಂದದೀವ. ನೀವ್ ನನ್ನ ಮನೆಗೆ ಬರ್ಬೇಕಾದ್ರೆ ನೀನು ಕೊಂಡ ತಂದದೀವ. ಹೌದಾ? ಕೊಟ್ಟ ಕೊಂಡ ತಂದಿದೀವ. ಹೌದಾ? ಹೀಗಾಗಿ ಬಂದತಿ ಇದ. ಹೌದ್. ಕಾಲ ಚೇಂಜ್ ಆಗೈತಿ. ಆದ ಮಾತು ಬೇರೆ. ಅವ್ ಮತ್ತೀಗ 3 ವರ್ಷದಲ್ಲಿ ಗಂಟನ ಐತಿ ಈಗ. ಹಾ, 3 ವರ್ಷದಲ್ಲಿ ಗಂಟನ ಬೇಡಾಗ್ತೀರಿ. ಆಗ ಅರ್ಚಿನ ಬೇರೆ ಮ್ಯಾಗ ತಾಳಿ ಕಟ್ಕೊಂಡು ಮನೆಗೆ ಬರ್ತೀರಿ. ಹೌದ್. ಈಗ ನನಗೆ ಏನಂತಾರ? ಗಂಟನ ಬೇಕು ನನಗ. ಬೇಕಂದ್ರ ಬೇಕ. ಹಾ, 4 ತೊಲಿ 5 ತೊಲಿ ಗಂಟನ ಬೇಡ್ತೀರಿ. ಹೌದು, ಬೇಕಲ್ರಿಪ್ಪ. ಎಷ್ಟು ತಂದ್ ಇಟ್ಟಾರ ಇಲ್ಲಿ ಬಂದ. ಹೌದು. ಗಂಟನ ಬೇಕತ್ತೀವಿ. ಮುಂದಾಗಡೆ ಬಂದ್ ಏನ್ ದುಡ್ಡು ನಮ್ ಕೈ ಕೊಟ್ಟಾರ್ಗತ್ತೆ.
ಅದಕ್ಕ ಹೌದಾ ಹಿಂಗತಿ ಮಾಮನ ಬರ್ತಾ ಹಿಂಗತಿ ಹೌದಾ ನಿಮಗ ತೆಗಿಬಾರ್ದತ್ತೇಳಿ ಬಿಟ್ಟೇನಿ ನನ್ನ ಗತ್ತ ನಿನಗೇನ ಗೊತ್ತಾ ಅಂತೇಳಿ ಸುಮ್ಮನೆ ಒಟ್ಟ ಗೊತ್ತಿಲ್ಲ ಹೌದಾ ಗತ್ತನ ತಿಳಿಸಿಲ್ಲ ಸುಮ್ಮ ಯಾಕ ತಿಳ್ಕೊ ಈ ಬಿಟ್ಟು ಇವತ್ತು ಇದನ್ನೈತಿ ಟಿವಿ ಐತಿ ಅದಕ್ಕಾಗಿ ಗಪ್ ಬಿಟ್ಟದಿವ ಹೌದಾ ಹಂಗ ಸರ್ ನಿತ್ತೀವಿ ಅಂದ್ರ ಬಂಡಿ ಗಂಡಿಗೆ ಇಲ್ಲೇ ತಿಮ್ಮೆ ಬಿಟ್ಟ ಹೊಡ್ದಾಕತಿ ನೀ ಯಾಗಿಡ ತಪ್ಪಲು ಕೂಸ ಅಂದಂಗ ಆಕೈತಿ ನೋಡು ಹೌದು ಅದಕ್ಕ ಹೌದ್ ಮಾಮಗಳ ಕಾಲು ಬಿದ್ದ ಹರಿಯವತ್ತ ಅವ್ರ ನೀರು ಕುಡ್ದ ಹಾದ್ರಿ ಅಂದ್ರ ನೀ ಪವಿತ್ರ ಪವಿತ್ರ ಅಕ್ಕಿ ತಂಗಿ ನೀ ಹೊಟ್ಟಿಲೆ ಆಗೋಕಿತ ಮೊದಲ ನಾ ಗಂಡಸ 3 ತಿಂಗಳು ಹೊಟ್ಟಿಲೆ ಆದ ಬಳಕ ಹೌದ ನಾ ನಿನ್ನ ಹಂತೇಲಿ ಬಂದ ಬಳಕ ಆಗ ನೀ ಹೊಟ್ಟಿಲೆ ಹಾಕಿ ಇದು ನೆನಪಿರ್ಲಿ ನಿನಗ ಹೌದ ಮೊದಲ ನಾ ಹೊಟ್ಟಿಲೆ ಹಾಕಣ 3 ತಿಂಗಳು ನಾ ಹೊಟ್ಟಿಲೆ ಆದ ಬಳಕ ಆಗ ನಿನ್ನ ಹಂತೇಲಿ ನಾ ಬಂದ ಬಳಕ ಹೌದ್ ನೀ ಹೊಟ್ಟಿಲೆ ಹಾಕಿ ಆಗ 9 ದಿವಸ 9 ತಿಂಗಳ ತಗೊಂಡ್ ನೀ ಕಮ್ಮನ 2 ಜೋಡಿ ಗಂಡ ಮಗನ ಹಡಿತಿ ನೋಡು 9 ತಿಂಗಳ 9 ದಿವಸ ತಗೊಂಡ್ರೆ ನೀ ಹಡ್ದದಿ ನಾ ಏನ್ ಹಡ್ದಿಲ್ಲ ಹಂಗ ಹಡ್ದಿಲ್ಲ ಮೊದಲು ನಾ ಬಸರದನ 9 ತಿಂಗಳ 9 ದಿವಸ ತಗೊಂಡ್ ಹಡ್ದಿಲ್ಲ ಹೌದಾ ನನ್ನ ವೀರ್ಯ ನಿನ್ನಂತೆ ಬಂದ ಬಳಕ 9 ತಿಂಗಳ 9 ದಿವಸ ತಗೊಂಡ ಆಗ ಹಡ್ದದಿನಿ ಮಾತ್ ಹಡಿಲಿಕ್ಕೆ ಏನ್ ಮಾಡ್ಯಾರ ಪಾಟ್ನ ದವಾಖಾನಿಗೆ ಹೋಗ್ತಾರ ಸೇಜರಿಂಗ್ ಮಾಡ್ತಾರ ಹೊಟ್ಟೆ ಹರಿತಾರ ಅಲ್ಲಿ ನಿನ್ನಲ್ಲಿ ಪಾಲ್ಟತಿ ಅದ ಭಾರೆ ನನ್ನ ಬಾಮ